ಬಹಳ ಸ್ಪಷ್ಟವಾಗಿ ಅಲಿಗೇಷನ್ಸ್ ಅನ್ನ ಮಾಡಿದೆ. ಒಂದ್ಸರಿ ಅಲ್ಲ, 2 ಸರಿ ಮಾಡಿದೆ ಅದಾನಿ ಗ್ರೂಪ್. ಆದರೆ ಅದಾನಿ ಗ್ರೂಪ್ಗಿಂತ ಹೆಚ್ಚಾಗಿ ಬಿಜೆಪಿಯವರು ಅದಾನಿ ಗ್ರೂಪಿನ ವಕ್ತಾರರಾಗಿ ವರ್ಕ್ ಮಾಡ್ತಾ ಇದ್ದಾರಲ್ಲ. ಯಾಕೆ? ಸೆಬಿ ಚೀಫ್ ಮೇಲೆ ಆರೋಪ ಇದೆ. ಸೆಬಿ ಚೀಫು ಬರೀ ಅದಾನಿಗೆ ಸೆಬಿ ಕೆಲಸ ಮಾಡ್ತಾರೆ. ಸೆಬಿನಲ್ಲಿ ಲಕ್ಷಾಂತರ ಮಧ್ಯಮ ವರ್ಗದವರು, ಲೋವರ್ ಇನ್ಕಮ್ ಗ್ರೂಪ್ ಅವರು ದುಡ್ಡು ಹಾಕಿರ್ತಾರೆ, ಬಂಡವಾಳ ಹಾಕಿರ್ತಾರೆ. ಅದನ್ನು ಕಾಪಾಡೋದು ಸರ್ಕಾರ ಜವಾಬ್ದಾರಿ ಅಲ್ವಾ? ಯಾಕೆ ಇವರೆಲ್ಲರೂ ಅದಾನಿ ಗ್ರೂಪಿನ ವಕ್ತಾರರಾಗೆ ಬಿಹೇವ್ ಮಾಡ್ತಾ ಇದ್ದಾರೆ? ಆಮೇಲೆ ಅದಾನಿ ಗ್ರೂಪ್ ಅವರು ನಿಜವಾಗ್ಲೂ ಹಿಂಡೆನ್ಬರ್ಗ್ ರಿಪೋರ್ಟ್ ಸುಳ್ಳಿದ್ದಿದ್ರೆ ಹೋದ ಬಾರಿ ಫಸ್ಟ್ ಟೈಮ್ ರಿಪೋರ್ಟ್ ಮಾಡಿದಾಗ ನಾವು ಅವ್ರ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕ್ತೀವಿ ಅಂತ ಹೇಳಿದ್ರಲ್ಲ, ಯಾಕೆ ಹಾಕಿಲ್ಲ? ಎಲ್ಲೋಗಿದೆ ಅವ್ರದ್ದು? ವೈ ಇಸ್ ರವಿಶಂಕರ್ ಪ್ರಸಾದ್ ಬಿಹೇವಿಂಗ್ ಲೈಕ್ ಅ ಸ್ಪೋಕ್ಸ್ ಪರ್ಸನ್ ಇಸ್ ವಾಟ್ ಐ ಆಮ್ ಆಸ್ಕಿಂಗ್. ಹೆಂಗೆ ದೇಶ ವಿರೋಧಿ? ಸೇಬಿನ ಸೇಫ್ ಗಾರ್ಡ್ ಮಾಡೋದು. ಈಗ ಸೇಬಿ ಒಂದು ಸಂಸ್ಥೆ ಸರ್, ಸರ್ಕಾರದ ಸಂಸ್ಥೆ. ಒಂದು ನಿಮಿಷ ಕೇಳಿ, ಸರ್ಕಾರದ ಸಂಸ್ಥೆ. ಆ ಸಂಸ್ಥೆಯ ಮುಖ್ಯಸ್ಥರ ಮೇಲೆ 1 ಸರಿ ಅಲ್ಲ 2 ಸರಿ ಆರೋಪ ಬಂದಿದೆ. ಅದನ್ನು ಪ್ರಶ್ನೆ ಮಾಡಬಾರ್ದ? ಆಮೇಲೆ ಸೇಬಿ ಚೀಫ್ ಯಾಕೆ ಇದ್ರ ಬಗ್ಗೆ ಉತ್ತರ ಕೊಡ್ತಾ ಇಲ್ಲ? ಅವರು ದಾಖಲೆಗಳು ಬಿಡುಗಡೆ ಮಾಡಿದ್ದಾರೆ, ಇವರು ದಾಖಲೆಗಳು ಬಿಡುಗಡೆ ಮಾಡಲಿ. ಆಮೇಲೆ ಇವರು ಪದೇ ಪದೇ ಮಾನನಷ್ಟ ಮೊಕದ್ದಮೆ ಹಾಕ್ತೀನಿ ಅಂತ ಮತ್ತೆ ಕಾನೂನಾತ್ಮಕವಾಗಿ ಕ್ರಮ ತಗೋತೀನಿ ಅಂತ ಎಲ್ಲಿದೆ? ಯಾಕೆ ಅದಾನಿ ಅವ್ರ ಗ್ರೂಪ್ ಅವ್ರು ತಗೊಳ್ತಾ ಇಲ್ಲ? ಯಾಕೆ ರವಿಶಂಕರ್ ಪ್ರಸಾದ್ ಅವರಾಗಲಿ, ಮೋದಿಯವರಾಗಲಿ, ನಿರ್ಮಲಾ ಸೀತಾರಾಮನ್ ಅವರಾಗಲಿ ಅದಾನಿ ಗ್ರೂಪ್ ಬಗ್ಗೆ ಇಷ್ಟು ವಕಾಲತ್ ಮಾಡ್ತಾ ಇದ್ದಾರೆ? ನಿಮಗೆ ಸಂಬಳ ಸರ್ಕಾರ ಕೊಡ್ತಾ ಇದೆಯಾ, ಅದಾನಿ ಕೊಡ್ತಾ ಇದ್ದಾರಾ? ಕಾಂಗ್ರೆಸ್ ಡಿಮ್ಯಾಂಡ್ ಮಾಡುತ್ತೆ ಸರ್. ನಾವು ಹೇಳಿದ್ದೀವಲ್ಲ ನಿನ್ನೆ JPC ಮಾಡಿ ಅಂತ. ಅದನ್ನು ಕೇಳೋಕ್ಕಾಗ ಫರ್ಗೆಟ್ ಅದಾನಿ ಸರ್. ಆಗ ಅದಾನಿ ಗ್ರೂಪಿಗೆ ನಮ್ಗೆ ಇಂಟ್ರೆಸ್ಟ್ ಇಲ್ಲ. ಸೆಬಿ ಅಂತ ಸಂಸ್ಥೆ ಮೇಲೆ ಆರೋಪ ಬಂದಾಗ ವಿರೋಧ ಪಕ್ಷದವರು ಕೈ ಕಟ್ಕೊಂಡು ಕುತ್ಕೊಬೇಕಾ? ನಿಮ್ಮ ದುಡ್ಡು ಅದರಲ್ಲಿದೆ. ಯಾರು ಕಷ್ಟಪಟ್ಟು ಟ್ಯಾಕ್ಸ್ ಕಟ್ತಾರಲ್ಲ ಅವರೆಲ್ಲರದ್ದು ದುಡ್ಡು ಅದರಲ್ಲಿದೆ.